ಮಹಿಳಾ ತಾಯಂದ್ರು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮಹಿಳೆಯರು ಬಹಳ ಪ್ರಮುಖ ಸ್ಥಾನದಲ್ಲಿರ್ತಾರೆ. ದಯವಿಟ್ಟು ತಾವು ಕೂಡ ಈ ಹೋರಾಟಕ್ಕೆ ಬೆಂಬಲಿಸಬೇಕಂತ ಹೇಳಿ ನನ್ನ ತಾಲೂಕಿನ ಮಹಿಳಾ ಸಂಘಟನೆಗಳು ಮತ್ತು ತಾಯಂದರಿಗೆ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ದೆಹಲಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ಈ ಸರ್ಕಾರ ಏನು ಹಲ್ಲೆ ಮಾಡಿದೆ ಅದನ್ನ ವಿರೋಧಿಸಿ ಕುಷ್ಟಗಿ ತಾಲೂಕಿನಾದ್ಯಂತ ಏನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಾಂತರ ನಾವು ದಿನಾಂಕ 27/7/2026 ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಲಿಕ್ಕೆ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನ ಮಾಡಿದ್ವಿ. ಇವತ್ತು ಈ ಕುಷ್ಟಗಿ ಪಟ್ಟಣದಲ್ಲಿ ಇರತಕ್ಕಂಥ ಪದವಿ ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು, ITI, ಡಿಪ್ಲೊಮೊ, ನರ್ಸಿಂಗ್, B.Ed, D.Ed ಹಾಗೂ ನಿರುದ್ಯೋಗಿಗಳು ಮತ್ತು ಅತಿಥಿ ಶಿಕ್ಷಕರ ಸಂಘ, ನಿರುದ್ಯೋಗಿಗಳ ಸಂಘ ಮತ್ತು ಅನೇಕ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಸಂಘಟನೆಗಳೆಲ್ಲರೂ ಸೇರಿಕೊಂಡು ಅವತ್ತಿನ ದಿನ ಕುಷ್ಟಗಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಸಭೆ ಸೇರಿ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹೋಗಿ ಈ ಮಾನ್ಯ ತಹಸೀಲ್ದಾರರ ಮುಖಾಂತರ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ಕುಷ್ಟಗಿ ತಾಲೂಕಿನ ಎಲ್ಲ ಹೋರಾಟಗಾರರಿಗೆ ಮತ್ತು ಪದವೀಧರ ವಿದ್ಯಾವಂತರಿಗೆ, ಪ್ರಗತಿಪರರಿಗೆ, ಚಿಂತಕರಿಗೆ ಏನು ತಾವೆಲ್ಲ ಇದೀರಿ, ಕ್ರೂರವಾಗಿ ಏನು ಹಲ್ಲೆಯಾಗಿದೆ, ನಾಳೆ ಇವೆಲ್ಲ ಅಲ್ಲಿ ಇರತಕ್ಕಂಥ ನಮ್ಮ ಮಕ್ಕಳು ಅವ್ರು ಕೇಳ್ತಾ ಇರೋದೇನು, ಉದ್ಯೋಗ, ಏನು ನೀಟಲ್ಲಿ ಅವ್ಯವಹಾರ ಆಗಿದೆ, ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನ ಕೇಳಿ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅಂತವರ ಮೇಲೆ ಇವತ್ತು ರಕ್ತ ಆಗುವಂತೆ ಹೊಡೆದಿರೋದನ್ನ ಇವತ್ತು ನಾವು ಖಂಡಿಸ್ತೀವಿ. ಇವತ್ತು ಏನು ಮಕ್ಕಳು, ನಮ್ಮ ಮಕ್ಕಳು ಅಷ್ಟೆಲ್ಲ ಓದಿ ನೀಟ್ ಪರೀಕ್ಷೆ ಬರೆದು ಲೀಕ್ ಆಯಿತು, ಮಕ್ಕಳು ಸುಮಾರು 22 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇದರ ಹೊಣೆಗಾರರು ಯಾರು? ಇದನ್ನ ನಾವು ಖಂಡಿಸಬೇಕಾಗಿದೆ. ನಾವು ಮಾನವೀಯ ಮನುಷ್ಯತ್ವ ಇದ್ದಂಥವರು ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಇಡೀ ತಾಲೂಕಿನ ಪ್ರಗತಿಪರರು, ಚಿಂತಕರು, ವಿದ್ಯಾವಂತರು, ನಿರುದ್ಯೋಗಿಗಳು, ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಬರಬೇಕು. ಇದನ್ನ ಖಂಡಿಸಬೇಕು, ಈ ಪ್ರತಿಭಟನೆಗೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನಾನು ನಜೀರ್ ಸಾಬ್ ಮೂಲಿಮನಿ, ನಾನು ಪ್ರಗತಿಪರ ಸಂಘಟನೆಯ ಸದಸ್ಯ. ದೇಶದಲ್ಲಿ ಏನು ಈ ನೀಟ್ ಎಕ್ಸಾಮ್ ಅಂತಕ್ಕಂಥ ಒಂದು ಇಡೀ ದೇಶದ ತುಂಬ ಮಾಡಿ ಏನು ಮೆಡಿಕಲ್ ಸೀಟ್ ಕೊಡ್ಬೇಕಂತೇಳಿ ಮಾಡಿದ್ದಾರೆ. ಇದು ಒಂದು ಸಂವಿಧಾನ ವಿರೋಧಿ ಕೃತ್ಯ. ಈ ನೀಟ್ ರದ್ದಾಗಬೇಕಂತೇಳಿ ನಮ್ಮ ಹೋರಾಟ ಇದೆ. ಮುಖ್ಯವಾಗಿ ಈ ನೀಟ್ ಪೇಪರ್ ಲೀಕ್ ಏನು ಮಾಡಿದ್ದಾರೆ, ಅದರಿಂದ ಇಡೀ ದೇಶದ ವಿದ್ಯಾರ್ಥಿಗಳ ಭವಿಷ್ಯನೇ ಕುಂದು ಹೋಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಜವಾಬ್ದಾರಿಯನ್ನು ಹೊರತಕ್ಕಂಥ ಒಂದು ಜವಾಬ್ದಾರಿ ಫಿಕ್ಸ್ ಆಗ್ತಕ್ಕಂಥದ್ದು ಬೇಕು. ಇಲ್ಲದೇ ಇದ್ದರೆ ಹಾಗೆ ಈ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಇವರೇನದೆ ಯಾವುದೇ ಜವಾಬ್ದಾರಿಯಿಂದ ನುಣಿಸ್ಕೊಂಡು ಮುಂದೆ ನಮ್ಮ ದೇಶದ ವಿದ್ಯಾರ್ಥಿಗಳ, ನಾಗರಿಕರ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಈ ನೀಟ್ ರದ್ದಾಗಬೇಕಂತೇಳಿ ಹೋರಾಟ ಇದೆ. ಅವರು ಕೊಟ್ಟಿರೋ ಕರೆಗೆ ನಿಮ್ಮ ಸಮ್ಮತ ಬೆಂಬಲ ಇದೆ. ನಾವು ಅದರ ಸದಸ್ಯರು, ಪ್ರಗತಿಪರ ಹೋರಾಟ ಸಮಿತಿಯ ಸದಸ್ಯರು. ಸರ್, ಧನ್ಯವಾದಗಳು. ಮಹಿಳಾ ತಾಯಂದ್ರು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮಹಿಳೆಯರು ಬಹಳ ಪ್ರಮುಖ ಸ್ಥಾನದಲ್ಲಿರ್ತಾರೆ. ದಯವಿಟ್ಟು ತಾವು ಕೂಡ ಈ ಹೋರಾಟಕ್ಕೆ ಬೆಂಬಲಿಸಬೇಕಂತ ಹೇಳಿ ನನ್ನ ತಾಲೂಕಿನ ಮಹಿಳಾ ಸಂಘಟನೆಗಳು ಮತ್ತು ತಾಯಂದರಿಗೆ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ.